ಮೈಸೂರಿನ ಹಲವು ಅರಮನೆಗಳ ಬಗ್ಗೆ ನಾವು ಇವತ್ತು ತಿಳ್ಕೊಂಡಿದ್ದಾಯ್ತು. ಈಗ ನಾನು ನಿಮ್ಮನ್ನ ಒಂದು ಅಪರೂಪದ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದೀನಿ. ಪ್ರಾಕೃತಿಕ ಪ್ರಾದೇಶಿಕ ವಿಜ್ಞಾನ ಸಂಗ್ರಹಾಲಯ. ಇಂಥ ಒಂದು ಸಂಗ್ರಹಾಲಯ ಮೈಸೂರಿನಲ್ಲಿ ಇದೆ ಅಂತ ಎಷ್ಟೋ ಜನ ಮೈಸೂರಿಗರಿಗೆ ಗೊತ್ತಿಲ್ಲ. ಅತ್ಯಂತ ಪ್ರಾಚೀನವಾದ ವಸ್ತುಗಳನ್ನು ನಾವಿಲ್ಲಿ ಕಾಣಬಹುದು. ಬನ್ನಿ ಹಾಗಾದರೆ ಪ್ರಾಚ್ಯ ವಸ್ತುಗಳನ್ನು ನಾವು ಒಮ್ಮೆ ನೋಡ್ಬರೋಣ. ಐತಿಹಾಸಿಕ ಸ್ಮಾರಕಗಳ ಸಂಸ್ಕೃತಿ ಪರಂಪರೆಯ ಕಣಜ ಮೈಸೂರು ನಗರಕ್ಕೆ ಮತ್ತೊಂದು ಸೇರ್ಪಡೆ ಪ್ರಾದೇಶಿಕ ಪ್ರಾಕೃತಿಕ ವಿಜ್ಞಾನ ಸಂಗ್ರಹಾಲಯ. ಇದು ನವದೆಹಲಿಯ ರಾಷ್ಟ್ರೀಯ ಪ್ರಾಕೃತಿಕ ವಸ್ತು ಸಂಗ್ರಹಾಲಯದ ಪ್ರಾದೇಶಿಕ ಕೇಂದ್ರ. ಇಲ್ಲಿ 1950ರಿಂದ ದಕ್ಷಿಣ ರಾಜ್ಯಗಳ ಜನಸಾಮಾನ್ಯರಿಗೆ ಪರಿಸರ ಶಿಕ್ಷಣವನ್ನ ನೀಡಲಾಗ್ತಾ ಇದೆ. ಆ ಮೂಲಕ ಪರಿಸರ ಪ್ರಜ್ಞೆ, ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ಈ ಸಂಗ್ರಹಾಲಯ ಸುಸಜ್ಜಿತ ಪ್ರದರ್ಶಕಗಳ ಮೂಲಕ ನೀಡ್ತಾ ಇದೆ. ಈ ವಸ್ತು ಸಂಗ್ರಹಾಲಯದಲ್ಲಿ ಅತ್ಯಂತ ಸರಳವಾಗಿ ಅಂದರೆ ಮನಸ್ಪರ್ಶಿಯಾಗಿ ನಿರ್ಮಿಸಲಾಗಿರುವ ಸಸ್ಯ ಪ್ರಾಣಿ ಮಾದರಿಗಳನ್ನು ಹೊಂದಿರುವ ಖಾಯಂ ಪ್ರದರ್ಶನಾಂಗಣಗಳು, ಅಲ್ಪಾವಧಿ ವಸ್ತು ಪ್ರದರ್ಶನ, ಮಕ್ಕಳಿಗೆಂದೇ ಅಭಿವೃದ್ಧಿಪಡಿಸಿರುವ ಅನ್ವೇಷಣಾ ಕೇಂದ್ರ, ವಿಕಲಚೇತನರಿಗಂದೇ ವಿಶೇಷವಾಗಿ ನಿರ್ಮಿಸಿರುವ ಉದ್ಯಾನದ ಮೂಲಕ ಸಮಾಜದ ಎಲ್ಲ ಸ್ತರಗಳ ವಿವಿಧ ಹಿನ್ನೆಲೆಯ ಜನಸಾಮಾನ್ಯರಿಗೆ ಪರಿಸರ ಶಿಕ್ಷಣ ದೊರೆಯುತ್ತೆ. ಸಂಗ್ರಹಾಲಯವನ್ನ ಪ್ರಮುಖವಾಗಿ 3 ಅಂಕಣಗಳನ್ನಾಗಿ ನಿರ್ಮಿಸಲಾಗಿದ್ದು, ಮೊದಲನೇ ಅಂಕಣದಲ್ಲಿ ಜೀವ ವೈವಿಧ್ಯ, ಎರಡನೇ ಅಂಕಣದಲ್ಲಿ ಕಾಲದ ಪಯಣದಲ್ಲಿ ಜೀವ ವಿಕಾಸ, ಮೂರನೇ ಅಂಕಣದಲ್ಲಿ ಅಸಾಮಾನ್ಯ ಭಂಡಾರ ಅದ್ಭುತ ವ್ಯಾಪಾರ ಎಂಬ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಲಾಗಿದೆ. ಇಷ್ಟೇ ಅಲ್ಲದೆ ಅನ್ವೇಷಣಾ ಕೇಂದ್ರ, ಜೀವ ವೈಜ್ಞಾನಿಕ ಗಣಕ ಕೊಠಡಿ, ಅಲ್ಪಾವಧಿ ಪ್ರದರ್ಶನಗಳು, ಗ್ರಂಥಾಲಯ, ಚಿತ್ರಮಂದಿರ, ಸಭಾಂಗಣ, ಹೊರಾಂಗಣ ಪ್ರದರ್ಶಿಕೆಗಳು ಹಾಗೂ ಪಕ್ಷಿ ವೀಕ್ಷಣಾ ಗೋಪುರಗಳನ್ನು ನಿರ್ಮಿಸಲಾಗಿದೆ. ಸೊ ಹೇಗನ್ನಿಸ್ತು ಈ ಮ್ಯೂಸಿಯಂ? ತುಂಬ ಖುಷಿಯಾಗಿರಬೇಕು ಅಲ್ವಾ? ಮುಂದೊಂದು ಸರ್ತಿ ಮೈಸೂರಿಗೆ ಬಂದಾಗ ತಪ್ಪದೆ ಈ ಮ್ಯೂಸಿಯಂಗೆ ಒಮ್ಮೆ ಭೇಟಿ ಕೊಡಿ. ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇದ್ದೀವಿ.